ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಚೆನ್ನೈನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಶಿವಣ್ಣನ ಎದುರುಗಡೆ ಕನ್ನಡವನ್ನು ಅವಮಾನ ಮಾಡಿದ ನಂತರ ಕಮಲ್ ಹಾಸನ್ ಅವರ ಮೇಲೆ ಕಮಲ್ ಹಾಸನ್ ಅವರ ವಿರುದ್ಧ ತೀವ್ರವಾದ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಮ್ಮ ಕನ್ನಡಿಗರು ಮತ್ತು ಕನ್ನಡದ ರಾಜಕಾರಣಿಗಳು ಮತ್ತು ಕರ್ನಾಟಕದ ಇಡೀ ಜನತೆ. ಆದರೂ ಕೂಡ ಕಮಲ್ ಹಾಸನ್ ಅವರು ತಾವು ಆಡಿದ ಮಾತಿದೆಯಲ್ಲ, ಕನ್ನಡ ಹುಟ್ಟಿದ್ದು ಕೂಡ ತಮಿಳಿನಿಂದ ಎನ್ನುವಂಥ ಅರ್ಥದಲ್ಲಿ ಆಡಿದಂಥ ಮಾತಿದೆಯಲ್ಲ, ಅದು ಕನ್ನಡಿಗರನ್ನ ನೋವು ಮಾಡಿದೆ. ಅಷ್ಟಾಗಿಯೂ ಕೂಡ ಕನ್ನಡಿಗರು ಆಕ್ರೋಶವನ್ನು ಹೊರಹಾಕಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾನು ಅದು ಪ್ರೀತಿಯಿಂದ ಹೇಳಿದ್ದೇನೆ ಹೊರತು ದ್ವೇಷದಿಂದಲೇ. ಹಾಗಾಗಿ ಪ್ರೀತಿಗೆ ಕ್ಷಮೆ ಇಲ್ಲ ಎನ್ನುವಂಥ ಮತ್ತೆ ದುರಹಂಕಾರದ ಮಾತನಾಡಿದರು. ಅದಾದ ನಂತರ ಶಿವಣ್ಣ ಕೂಡ ಮೌನವಾಗಿದ್ದರು ಕೆಲ ದಿನಗಳ ಕಾಲ. ಆದರೆ ನಿನ್ನೆ ಕೂಡ ಶಿವಣ್ಣವರು ಆಡಿದ ಮಾತಿದೆಯಲ್ಲ, ಅದು ಈಗ ಕರ್ನಾಟಕದ ಮತ್ತು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಅನೇಕ ದೊಡ್ಡ ನಾಯಕರು, ಅನೇಕ ದೊಡ್ಡ ವ್ಯಕ್ತಿಗಳು ಈಗ ಶಿವಣ್ಣನವರ ಮೇಲೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಶಿವಣ್ಣನಿಗಿಂತ ನಮ್ಮ ಕನ್ನಡ ಮುಖ್ಯ. ಕನ್ನಡವನ್ನು ಗೌರವ ಕೊಟ್ಟರೆ ಮಾತ್ರ, ಕನ್ನಡಕ್ಕೆ ಗೌರವವನ್ನು ಕೊಟ್ಟರೆ ಮಾತ್ರ ಶಿವಣ್ಣ ನಮಗೆ ಹೀರೋ ಆಗ್ತಾನೆ. ಇಲ್ಲಾಂದರೆ ಶಿವಣ್ಣನು ಕೂಡ ನಮ್ಮ ಹೀರೋ ಅಲ್ಲ ಎನ್ನುವುದಷ್ಟಿಲ್ಲ. ಅನೇಕ ನಾಯಕರು, ದೊಡ್ಡ ನಾಯಕರು, ದೊಡ್ಡ ವಿಶ್ಲೇಷಕರು ಕೂಡ ಇದೀಗ ಶಿವಣ್ಣನವರ ವಿರುದ್ಧ ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ. ಹಾಗಾದರೆ ಶಿವಣ್ಣ ಏನು ಹೇಳಿದ್ರು? ಕಮಲ್ ಹಾಸನ್ ಪರವಾಗಿ ನಿಂತರ ಅಥವಾ ಕಮಲ್ ಹಾಸನ್ ವಿರುದ್ಧವಾಗಿ ಮಾತಾಡಿದ್ರ ಅಥವಾ ಕನ್ನಡಿಗರ ಆಕ್ರೋಶಕ್ಕೆ ಯಾಕೆ ಶಿವಣ್ಣ ಕಾರಣರಾದರು ಎನ್ನುವುದನ್ನು ನೋಡೋಣ. ಅದಕ್ಕೆ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಚೆನ್ನೈನಲ್ಲಿ ನಡೆದಂಥ ತಕ್ಸ್ ಲೈಫ್ ಎನ್ನುವಂಥ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಶಿವಣ್ಣನವರನ್ನ ಗೌರವಪೂರ್ವ ಅತಿಥಿಯಾಗಿ ಕರೆದು ಶಿವಣ್ಣನ ಎದುರಿಗೆ ಶಿವಣ್ಣನ ಉದ್ದೇಶಪೂರ್ವಕವಾಗಿ ಶಿವಣ್ಣನ ಹೊಗಳುವ ಬರದಲ್ಲಿ ಕಮಲ್ ಹಾಸನ್ ಅವರು ಆಡಿದಂಥ ಮಾತಿದೆಯಲ್ಲ, ನಿಮ್ಮ ಕನ್ನಡ ಹುಟ್ಟಿದ್ದು ಕೂಡ, ನಿಮ್ಮ ಕನ್ನಡ ಭಾಷೆ ಹುಟ್ಟಿದ್ದು ಕೂಡ ನಮ್ಮ ತಮಿಳಿನ ಮೂಲದಿಂದ ಎನ್ನುವಂಥ ಅರ್ಥದಲ್ಲಿ ಆಡಿದ ಮಾತಿದೆಯಲ್ಲ, ಅದು 2 ದಿನಗಳ ನಂತರ ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ಮತ್ತು ಕನ್ನಡಿಗರು, ಅನೇಕ ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡದ ದೊಡ್ಡ ವ್ಯಕ್ತಿಗಳು ಕೂಡ ಕ್ಷಮಾಪಣೆ ಕೋರುವಂತೆ ಆ ಒತ್ತಡವನ್ನು ಹೇರಿದರು. ಆದಾಗ್ಯೂ ಕೂಡ ಕನ್ನಡಿಗರ ಒತ್ತಡಕ್ಕೆ ಮಣಿಯದಂಥ ಕಮಲ್ ಹಾಸನ್ ಅವರು, ನಾನು ಶಿವಣ್ಣನವರ ವಿರುದ್ಧ ಮಾತಾಡಿಲ್ಲ, ನಾನು ಕನ್ನಡದ ವಿರುದ್ಧವಾಗಿ ಮಾತಾಡಿ, ನಾನು ಆಡಿದ ಮಾತು ಅದೇನೆಂದರೆ ಪ್ರೀತಿಯಿಂದ ಹೇಳುವ ಬರದಲ್ಲಿ ಹಾಗೆ ಮಾತನಾಡಿದ್ದೇನೆ. ಹಾಗಾಗಿ ಪ್ರೀತಿಗೆ ಯಾವುದೇ ಕ್ಷಮೆ ಇಲ್ಲ, ಪ್ರೀತಿಯಿಂದ ಆಡಿದ ಮಾತಿಗೆ ನಾನು ಕ್ಷಮೆ ಕೋರಲ್ಲ ಎನ್ನುವಂಥ ಒಂದು ಉದ್ದಟತನದ ಮಾತನಾಡಿದರು. ಅದಾದ ನಂತರ ಶಿವಣ್ಣನವರು ಯಾಕೆ ಮೌನವಾಗಿದ್ದರು? ಶಿವಣ್ಣನವರು ರಿಪ್ಲೈ ಮಾಡಬೇಕಿತ್ತು. ಒಂದು ಶಿವಣ್ಣನವರು ಕಮಲ್ ಹಾಸನ್ ಅವರ ಈ ಹೇಳಿಕೆಯನ್ನು ಖಂಡಿಸಬೇಕಿತ್ತು. ಅಲ್ಲಿ ಅರ್ಥವಾಗಿಲ್ಲ ಅಂದರೂ ಕೂಡ ವಿವಾದ ಆದ ನಂತರವೂ ಕೂಡ ಶಿವಣ್ಣನವರು ಕಮಲ್ ಹಾಸನ್ಗೆ ಫೋನ್ ಮಾಡಿ ಅಥವಾ ಶಿವಣ್ಣನವರು ಆ ಹೇಳಿಕೆಯನ್ನು ಖಂಡನೆ ಮಾಡಬೇಕಿತ್ತು ಎನ್ನುವುದಷ್ಟಿಲ್ಲ. ಅನೇಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಅದರ ವಿರುದ್ಧ ಕೂಡ ಮಾತಾಡಿದ್ರು. ಮತ್ತು ಅನೇಕ ಟಿವಿ ಡಿಬೇಟ್ಗಳಲ್ಲಿ, ಅನೇಕ ಟಿವಿ ಮಾಧ್ಯಮಗಳು ಕೂಡ ವಿಶ್ಲೇಷಣೆ ಕೂಡ ಮಾಡಿದ್ರು, ದೊಡ್ಡ ವ್ಯಕ್ತಿಗಳು, ಜೊತೆಗೆ ಕನ್ನಡ ಪರ ಸಂಘಟನೆಗಳು. ಅದಾದ ನಂತರ ಶಿವಣ್ಣನವರು ಅದೇನು ಮಾತಾಡೋರು ಗೊತ್ತಿಲ್ಲ. ಒಂದು ಖಾಸಗಿ ಟಿವಿ ಚಾನಲ್ ಒಂದರ ಕಾರ್ಯಕ್ರಮವೊಂದರಲ್ಲಿ ಯಾಕೆ ಇಷ್ಟು ದೊಡ್ಡದಾಗಿ ಬೆಳೆಸ್ತಾ ಇದ್ರಾ? ಇದು ಸಣ್ಣ ವಿಚಾರ. ನೀವೇ ಕನ್ನಡಕ್ಕಾಗಿ ನೀವು ಚಾನೆಲ್ಗಳು ಏನು ಮಾಡಿದ್ರಿ? ಕೇವಲ 1-2 ಮಾತಿನಿಂದ ಕನ್ನಡ ಉಳಿಯಿಲ್ಲ ಅಥವಾ ಕನ್ನಡ ಬೆಳೆಯಲ್ಲ. ನಾವು ಮನಸ್ಸಿನಿಂದ ಕನ್ನಡ ಮಾತನಾಡಬೇಕು. ಕನ್ನಡಕ್ಕಾಗಿ ನಾನು ಹೋರಾಡಲಿಕ್ಕೆ ಸಿದ್ಧ, ಸಾಯಲಿಕ್ಕೂ ಸಿದ್ಧ ಎನ್ನುವಂಥ ಒಂದು ಬೇಸರದ ಸಂಗತಿಯನ್ನು ಹೊರಗಾಕಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಕಮಲ್ ಹಾಸನ್ ಅವರು ಮಾಡಿದ ತಪ್ಪು, ಅವರು ಕ್ಷಮೆ ಕೇಳಬೇಕು ಎನ್ನುವಂಥ ಒಂದು ವಿರೋಧದ ಹೇಳಿಕೆಯನ್ನು ಮಾತನಾಡಲಿಲ್ಲ. ಅದರಿಂದ ರೊಚ್ಚಿಗೆದ್ದಂಥ ಕನ್ನಡಿಗರು, ಅದರಲ್ಲೂ ಅನೇಕ ಕನ್ನಡ ಪರ ಸಂಘಟನೆಗಳು ಇದೀಗ ಶಿವಣ್ಣನವರ ವಿರುದ್ಧ ಮುಗಿಬಿದ್ದಿವೆ. ಮತ್ತು ಕನ್ನಡದ ಪ್ರಮುಖ ಚಾನೆಲ್ಗಳಲ್ಲಿ ಕೂಡ ಈಗ ಶಿವಣ್ಣನ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ದೊಡ್ಡ ವಿಶ್ಲೇಷಕರು, ದೊಡ್ಡ ನಿರೂಪಕರು, ದೊಡ್ಡ ಸಂಪಾದಕರು ಈಗ ಶಿವಣ್ಣನವರ ವಿರುದ್ಧ ಮಾತನಾಡ್ತಿದ್ದಾರೆ. ಶಿವಣ್ಣನಿಗಿಂತ ನಮಗೆ ಕನ್ನಡ ಮುಖ್ಯ, ಕನ್ನಡಕ್ಕೆ ಗೌರವ ಕೊಟ್ಟಿಲ್ಲ ಅಂದರೆ ಶಿವಣ್ಣ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೀರೋ ಆಗಲ್ಲ. ಶಿವಣ್ಣ ಹೇಳಿದ್ದಾರೆ, ಇಲ್ಲ ಇಷ್ಟಕ್ಕೆ ಮುಗಿಸ್ಬೇಕು, ಯಾಕೆ ಇದನ್ನು ದೊಡ್ಡದಾಗಿ ಎಳಿತಾ ಇದ್ದೀರಿ ಅನ್ನುವಂಥ ಮಾತನ್ನು ನಮ್ಗೆ ಕೇಳ್ತಾರೆ. ಹಾಗೆ ಕೇಳಲಿಕ್ಕೆ ಶಿವಣ್ಣ ಯಾರು? ನಮಗೆ ಏನು ಮಾಡಬೇಕು, ಏನು ಬೇಡ ಅನ್ನೋದು ನಮಗೆ ಗೊತ್ತಿದೆ, ನಾವು ಕರ್ನಾಟಕದವರು. ಹಾಗಾಗಿ ಶಿವಣ್ಣ ಹೇಳಿದ ಹಾಗೆ ಕೇಳಲಿಕ್ಕೆ ಶಿವಣ್ಣ ನಮ್ಮ ಚಾನಲ್ನ ಮಾಲೀಕನಲ್ಲ ಎನ್ನುವಂಥ ದೊಡ್ಡ ಹೇಳಿಕೆಗಳು ಕೂಡ ಈಗ ಕೇಳಿಬರ್ತದೆ. ಅದರ ಹೊರತಾಗಿ ರಾಜಕಾರಣಿಗಳನ್ನ ನಾವು ಗಮನಿಸೋದಾದರೆ ಮಂಡ್ಯದ MLA ಆದಂಥ ರವಿ ಗಾಣಿಗ ಕೂಡ ಶಿವಣ್ಣನವರ ವಿರುದ್ಧ ಮುಗಿಬಿದ್ದಿದ್ದಾರೆ. ಶಿವಣ್ಣನವರು ಮುಖ್ಯವಾಗಿ ಕನ್ನಡದ ಹೀರೋ, ಕನ್ನಡಕ್ಕೆ ಗೌರವ ಕೊಟ್ಟಿಲ್ಲ ಅಂದರೆ ಯಾವುದೋ ಸ್ನೇಹಕ್ಕೆ ಅಥವಾ ಯಾವುದೋ ಬಾಂಧವ್ಯಕ್ಕೆ ಬೆಲೆ ಕೊಟ್ಟು ಕಮಲ್ ಹಾಸನ್ ಅವರನ್ನು ಹೊಗಳೋದಾದರೆ ಆ ಹೊಗಳಿಕೆ ಅವರ ಮನೆಗೆ ತಂದು ಊಟ ಹಾಕುವ ಮಟ್ಟಿಗೆ ಮಾತ್ರ ಇರಲಿ. ಆದರೆ ಕನ್ನಡ ವಿಚಾರಕ್ಕೆ ಬಂದಾಗ ನಮಗೆ ಕನ್ನಡ ಮುಖ್ಯವಾಗ್ತಾರೆ, ಶಿವಣ್ಣ ಮುಖ್ಯ ಅಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ ಕನ್ನಡ ಪರ ಹೋರಾಟಗಾರ ಅಂತ ಹರೀಶ್ ಕುಮಾರ್ ಅವರು ಕೂಡ ಕಮಲ್ ಹಾಸನ್ ಅವರು ದುರಹಂಕಾರದ ಹೇಳಿಕೆಯನ್ನು ಕೊಟ್ಟರೆ ಶಿವಣ್ಣನವರ ಮೌನ ಕೂಡ ನಮಗೆ ಚೂರಿ ಹಾಕಿದಷ್ಟು ನೋವಾಗಿದೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ನ ಕೊಡ್ತಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕಮಲ್ ಹಾಸನ್ ಅವರನ್ನ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಹೋಗಿ ಶಿವಣ್ಣನವರು ಮುಖಭಂಗವಾದರೆ ಸುಮ್ಮನೆ ಇದ್ರು ಪರವಾಗಿಲ್ಲ, ಇತ್ತು 1-2 ಸುಮ್ಮನೆ ಇದ್ರು, ಹಾಗೂ ಕೂಡ ಒಂದು ಆಕ್ರೋಶದ ನುಡಿಗಳನ್ನ ಕೇಳಿದ್ರು, ವ್ಯಕ್ತವಾಗಿತ್ತು. ಅದಾದ ನಂತರ ಖಾಸಗಿ ಒಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮದಲ್ಲಿ, ಒಂದು ಚಾನಲ್ ಒಂದು ಕಾರ್ಯಕ್ರಮದಲ್ಲಿ ಅವರು ಅತಿಥಿಯಾಗಿ ಹೋದಾಗ ಅದೇ ಪ್ರಶ್ನೆ ಎದುರಾದಾಗ ಮತ್ತೆ ಸ್ಫೋಟಗೊಂಡ ಶಿವಣ್ಣ, ಯಾಕೆ ಇಷ್ಟು ದೊಡ್ಡದಾಗಿ ಹೇಳ್ತಿದ್ರಿ? ಒಂದು ಮಾತಿನಿಂದ ಏನೂ ಆಗುವುದಿಲ್ಲ, ಅವರು ಹೇಳಿದ ಪ್ರೀತಿಯಿಂದ ಅದನ್ನು ಯಾಕೆ ಇಷ್ಟು ದೊಡ್ಡದಾಗಿ ಮಾಡ್ತಾ ಇದ್ರಿ ಅನ್ನುವಂಥ ಒಂದು ವಿರೋಧವಾದ ಹೇಳಿಕೆಯನ್ನು ಕೊಟ್ಟಿದ್ರು. ಆ ವಿರೋಧವಾದ ಹೇಳಿಕೆ ಈಗ ಶಿವಣ್ಣನವರ ಮೇಲೆ ತಿರುಗಿ ಬಿದ್ದಿದೆ.
ಒಂದು ವೇಳೆ ಶಿವಣ್ಣನವರು ಕೂಡ ಬಂದು ಸ್ಪಷ್ಟವಾಗಿ ಕ್ಲಾರಿಫೈ ಮಾಡದೇ ಇದ್ರೆ ಅಥವಾ ಕಮಲ್ ಹಾಸನ್ ಅವರು ಅದನ್ನು ಕ್ಷಮೆ ಅಂತ ಕೇಳದಿದ್ರೆ ಅದು ಶಿವಣ್ಣನವರ ಪಾಲಿಗೂ ದೊಡ್ಡ ಸಂಕಷ್ಟವಾಗುತ್ತೆ. ಯಾಕಂದ್ರೆ ಕನ್ನಡ ಅಂದ ಕೂಡಲೇ ಮೊದಲಿಗೆ ಬರುವುದು ಕನ್ನಡ ಸಾಂಸ್ಕೃತಿಕ ರಾಯಭಾರಿ ಎನ್ನುವಂತ ಹೆಸರು ಕೇಳಬರುವುದು ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದೊಡ್ಡ ದೊಡ್ಡ ಅವಕಾಶ ಇತ್ತು, ಕಲಾವಿದರಾಗಿ ಮೇರು ಕಲಾವಿದರಾಗಿದ್ರು, ಹಾಡುಗಾರರಾಗಿದ್ರು, ಕಲಿಯವರಿಗೆ ಒಲ್ದು ಬಂದಿತ್ತು. ಆದರೂ ಕೂಡ ಯಾವುದೇ ಪಕ್ಷದ ಪರವಾಗಿ ಯಾವುದೇ ಒಬ್ಬರ ಪರವಾಗಿ ಅವರು ಮಾತನಾಡಿಲ್ಲ. ಮುಖ್ಯಮಂತ್ರಿ ಆಗುವಂತ ದೊಡ್ಡ ಅವಕಾಶ ಸಿಕ್ಕಿದ್ರು ಕೂಡ ಅವರು ಎಡಬಾಗಿಲಿಂದ ಹೋಗು ಕೈ ಮುಗಿದು ನಾವು ರಾಜಕಾರಣಕ್ಕೆ ಬರಲ್ಲ ಎನ್ನುವಂತ ಸ್ಪಷ್ಟ ನುಡಿಯನ್ನು ಹೇಳಿದ್ರು. ಆದರೆ ಅದಾದ ನಂತರ ರಾಜ್ಕುಮಾರ್ ಅವರ ಮನೆಯಲ್ಲಿ ಅಥವಾ ರಾಜ್ಕುಮಾರ್ ಅವರ ಮನೆಯ ಒಂದು ಈ ಸ್ಥಿತಿ ಇದೆಯಲ್ಲ ಅದು ಈಗ ಕನ್ನಡದ ಪರವಾಗಿದೆಯಾ ಎನ್ನುವ ಸಂದೇಹ ಕೂಡ ಬರ್ತದೆ. ಹೇಳಿ ಕೇಳಿ ರಾಜ್ಕುಮಾರ್ ಫ್ಯಾಮಿಲಿಗೆ ಇರುವಂತ ದೊಡ್ಡ ಅಭಿಮಾನಿ ಬಳಗವನ್ನ ಯಾರಿಗೂ ಕೂಡ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಎಲ್ಲೋ ಒಂದು ಕೂಡ ಮಾಯವಾಗುತ್ತೆ. ಶಿವಣ್ಣನವರು ಕಮಲ್ ಹಾಸನ್ ಅವರ ಸ್ಟೇಜ್ ಮೇಲೆ ಮಾತಾಡೋರು ಕೂಡ ಒಂದೇ ಒಂದು ಕನ್ನಡವನ್ನು ಕೂಡ ಮಾತನಾಡಲಿಲ್ಲ. ಹೇಳಬೇಕು ಅರ್ಧ ತಮಿಳಲ್ಲಿ ಮಾತಾಡಿ ಅರ್ಧ ಕೂಡ ಒಂದು ನಾನು ಕನ್ನಡಿಗ ಎನ್ನುವಂತ ಒಂದು ಹೇಳಿಕೆಯನ್ನು ಕೊಡಬಹುದು ಅಥವಾ ಕನ್ನಡದಲ್ಲಿ ಒಂದು 2 ಮಾತನ್ನು ಕೂಡ ಆಡ್ಬೋದಿತ್ತು. ಆದ್ರೆ ಶಿವಣ್ಣವರು ಹಾಗೆ ಮಾಡಲೇ ಇಲ್ಲ. ನನಗೆ ಗೌರವಪೂರ್ವಕವಾಗಿ ಕರೆದಿದ್ದಾರೆ, ಹಾಗಾಗಿ ನಾನು ತಮಿಳಲ್ಲಿ ಮಾತನಾಡ್ತೇನೆ ಅನ್ನುವ ಬರದಲ್ಲಿ ತಮಿಳಲ್ಲಿ ಮಾತನಾಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಶಿವಣ್ಣನವರು ಕನ್ನಡಕ್ಕೆ ಗೌರವವನ್ನು ಕಡಿಮೆ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತದೆ. ಹಾಗಾಗಿ ಇವೆಲ್ಲವನ್ನು ನೋಡ್ತಾ ಇದ್ರೆ ಕಮಲ್ ಹಾಸನ್ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಮಲ್ ಹಾಸನ್ ಅವರ ಪರವಾಗಿ ಮಾತಾಡಿದಂತ ಶಿವಣ್ಣನವರಿಗೆ ಈಗ ದೊಡ್ಡ ಸಂಕಷ್ಟ ಎದುರಾಗಿದೆ. ಶಿವಣ್ಣನವರು ಕೂಡ ಅವರ ಆರೋಗ್ಯ ಸಮಸ್ಯೆಯಿಂದ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅವರನ್ನ ಜಾಸ್ತಿ ಕೇಳೋದಾಗ್ಲಿ ಜಾಸ್ತಿ ಮಾತನಾಡ್ಸಕ್ಕೆ ಹೋಗಲ್ಲ. ಹಾಗಾಗಿ ಇವೆಲ್ಲವನ್ನು ಮನದಲ್ಲಿ ಇಟ್ಕೊಂಡು ಶಿವಣ್ಣನ ಫ್ಯಾಮಿಲಿ ಆಗಲಿ ಅಥವಾ ಅವರ ಒಂದು ವ್ಯವಸ್ಥೆಯಲ್ಲಿ ಶಿವಣ್ಣನವರು ಸ್ಪಷ್ಟನೆಯನ್ನು ನೀಡಬೇಕಾಗಿದೆ. ಇಲ್ಲಾಂದ್ರೆ ಕಮಲ್ ಹಾಸನ್ ಅವರ ಎದುರಾದಂತಹ ಸಂಕಷ್ಟ ಶಿವಣ್ಣನವರಿಗೆ ಎದುರಾಗಬಹುದು. ಹೇಳಿ ಕೇಳಿ ನಮ್ಮ ಫಿಲ್ಮ್ ಚೇಂಬರ್ ಇದೆಯಲ್ಲ ಅದು ಕೂಡ ಒಂದು ಎಡವಟ್ಟಿನ ಕೆಲಸವನ್ನು ಮಾಡ್ತಾ ಇದೆ. ಯಾಕಂದ್ರೆ ಕಮಲ್ ಹಾಸನ್ ಅವ್ರನ್ನ ನೇರವಾಗಿ ಟೈಮ್ ಕೊಟ್ಟಿದ್ದೆ ಅವರಿಗೆ ಬ್ಯಾನ್ ಮಾಡುವಂತ ಅವರ ಸಿನಿಮಾವನ್ನು ಬ್ಯಾನ್ ಮಾಡಬೇಕಿತ್ತೇ ಹೊರತು ಅವರಿಗೆ ಟೈಮ್ ಕೊಟ್ಟು ಅವರಿಗೆ ಫೋನ್ ಮಾಡಿ ನೀವು ಕ್ಷಮೆ ಕೇಳಿ ಎನ್ನುವ ಒಂದು ದುಂಬಾಲು ಇದೆಯಲ್ಲ ಅದು ಕೂಡ ಕನ್ನಡಕ್ಕೆ ಅವಮಾನ ಆಗುತ್ತೆ. ಕ್ಷಮೆ ಕೇಳಬೇಕು ಎನ್ನುವಂತ ಒಂದು ಸಂದೇಶನ ರವಾನೆ ಮಾಡಬೇಕಿತ್ತು. ಜೊತೆಗೆ ನಾವು ಫಿಲ್ಮ್ ಅನ್ನು ಬ್ಯಾನ್ ಮಾಡ್ತೀವಿ ಎನ್ನುವಂತ ಒಂದು ರವಾನೆಯನ್ನು ಮಾಡಬೇಕಿತ್ತು. ಅದನ್ನ ಬಿಟ್ಟು ಕಮಲ್ ಹಾಸನ್ ಅವರು ನಮ್ಮ ಫೋನ್ ಸಿಗ್ತಲ್ಲ ಅವ್ರು ನಾಟ್ ರೀಚಬಲ್ ಇದ್ದಾರೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಕೂಡ ನಮ್ಮ ಕನ್ನಡ ಸಿನಿಮಾ ವಾಣಿಜ್ಯ ಮಂಡಳಿಯ ಒಂದು ವೀಕ್ನೆಸ್ ಅನ್ನು ಎತ್ತಿ ತೋರಿಸುತ್ತೆ. ಹಾಗಾಗಿ ಇವೆಲ್ಲವನ್ನು ನೋಡ್ತಾ ಇದ್ರೆ ಕಮಲ್ ಹಾಸನ್ ಅವರು ಆಡಿದಂತ ಮಾತು ಈಗ ಕನ್ನಡಿಗರಿಗೂ ಬಿಸಿ ತಟ್ಟುವಂತೆ ಮಾಡಿದೆ. ಅದರಲ್ಲೂ ಶಿವರಾಜ್ ಕುಮಾರ್ ಅವರಿಗೆ ಸ್ವಲ್ಪ ಸಂಕಷ್ಟ ತಂದೊಡ್ಡಿದೆ. ಜೊತೆಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ಒಂದು ಸಂಕಷ್ಟವನ್ನು ತಂದೊಡ್ಡಿದೆ ಅಂತ ಹೇಳ್ಬೋದು. ಇನ್ನು ಮುಂದಾದ್ರೂ ಕೂಡ ಶಿವಣ್ಣವರು ಸ್ಪಷ್ಟತೆಯನ್ನು ನೀಡಬೇಕಾಗುತ್ತೆ, ಸ್ಪಷ್ಟ ನಿಲುವನ್ನು ಹೊಂದಬೇಕಾಗುತ್ತೆ. ಕರ್ನಾಟಕ ಅಂತ ಬಂದಾಗ ಕೊನೆಗೆ ನಮ್ಮ ಮನೆ ಇರುವುದು ಕರ್ನಾಟಕದಲ್ಲಿ. ಹಾಗಾಗಿ ಕನ್ನಡವನ್ನು ಬಿಟ್ಟು ಎಲ್ಲೋ ಪ್ಯಾನ್ ಇಂಡಿಯಾ ಎಲ್ಲೋ ಒಂದು ಅವಕಾಶ ಸಿಗುತ್ತೆ, ಎಲ್ಲೋ ಒಂದು ಗೌರವ ಸಿಗುತ್ತೆ ಅಂದ ಕೂಡಲೇ ನಮ್ಮತನವನ್ನು ಮರೆತು ಹೋದ್ರೆ ಇದು ಎಲ್ಲರಿಗೂ ಅನ್ಯಾಯವಾಗುತ್ತೆ ಅನ್ನೋದು ಇವತ್ತಿನ ವಿಶೇಷ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.